ನಮಸ್ತೆ ವೀಕ್ಷಕರೇ, ಗಣೇಶ ಚತುರ್ಥಿಯ ಶುಭಾಶಯಗಳು. ನಾನಿವಾಗ ಉದ್ದಿನದು ವಡೆ ಮಾಡ್ತೀನಿ. ನಮ್ಮೂರ ಕಡೆಗೆ ಮಾಡೋಂಥದ್ದು ಈ ಥರ ಉದ್ದಿನ ವಡೆ ಎಲ್ಲ ನಮ್ಮ ಎಲ್ಲಾರ ಕಡೆಗೆ ಮಾಡ್ತೀವಿ, ನಮ್ಮ ಮನೆ ಕಡೆಗೆ ಮಾಡ್ತಾರೆ ಆ ಥರ. ಇವಾಗ ನಾನು 2 ಬೆಳ್ಳುಳ್ಳಿ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿನಿ, ಹಾಕ್ಕೋತೀನಿ. ಒಂದು 4 ರಿಂದ 5 ಎಳೆ ಕರಿಬೇವನ್ನು, ಕೊತ್ತಂಬರಿಯನ್ನು ಹಾಕ್ತೀನಿ. ಒಂದು 6-7 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 4 ತುಂಡು ಹಸಿ ಅಲ್ಲ, ಕಾರ್ಗೆಣಸು ಅಂತಾರೆ, ಅಲ್ಲ ಅಂತಾರೆ, ಹಸಿ ಶುಂಠಿ ಅಂತಾರೆ, ಅವನ್ನೆಲ್ಲ ಹಾಕಿ ನಾನು ಇವಾಗ ಇದನ್ನೇನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊತೀನಿ. ಅದ್ರ ಜೊತೆಗೆ ಇಲ್ಲೇ ನಾನೇನು ಮಾಡಿ ಇಟ್ಕೊಂಡೀನಿ, 3 ಕಪ್ಪು ಕಡಲೆಬೇಳೆ, 3 ಕಪ್ ಕಡಲೆಬೇಳೆ, 2 ಕಪ್ ಉದ್ದಿನ ಬೇಳೆ, 2 ಕಪ್ ಅಕ್ಕಿಯನ್ನು ನಾನು ನೆನೆಸಿ ಇಟ್ಕೊಂಡೇನಿ. ಇದ್ರ ಜೊತೆಗೆ ಇದನ್ನು ನಾನು ಏನು ಮಾಡ್ತೀನಿ, ಸಣ್ಣಗೆ ರುಬ್ಕೋತೀನಿ. ಇವಾಗ ಈ ಥರ ಇದನ್ನು ಸಣ್ಣಗಿನ ಅಷ್ಟನ್ನು ರುಬ್ಕೋಬೇಕು. ಇವನ್ನ ಎಲ್ಲನೂ ನಾನು ಇವಾಗ ಏನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೊತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ರುಬ್ಬಿ ಇಟ್ಕೊಂಡೇನಿ ನಾನು ವಡೆ ಮಾಡೋಕ್ಕಾಗಿನ. ಅಜ್ವಾನ್ ಕಾಳು, ಸ್ವಲ್ಪ ತಿನ್ನ ಸೋಡಾ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿದೆ. ಇವಾಗ ನಾನು ಇಲ್ಲೇ ಎಣ್ಣೆನ ಕಾಯಕ್ಕೆ ಇಟ್ಕೋತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ, ಹಾಕ್ತೀನಿ ಎಣ್ಣೆನ. ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಆ ಎಣ್ಣೆ ಕಾಯಕ್ಕಿಂತ ಮೊದಲು ಇದನ್ನೇನು ಮಾಡ್ತೀನಿ, ಹಿಟ್ಟನ್ನು ನಾನು ಕಲಿಸ್ಕೋತೇನೆ. ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಹಾಕ್ಬೇಕು ಇದಕ್ಕೆ. ಇವಾಗ ಎಣ್ಣೆ ಕಾದಿದೆ. ಈ ಥರ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡೀನಿ. ಇವಾಗ ಎಣ್ಣೆ ಕಾದಿದೆ. ಕಾದಂಥ ಎಣ್ಣೆಯಲ್ಲಿ ಇಷ್ಟಿಟ್ಟು ಸಣ್ಣ ವಡೆಯನ್ನು ಬಿಡಬೇಕು. ನಮ್ಮೂರ ಕಡೆ ನಮ್ಮ ತಾಯಿಯವರು ಹಬ್ಬಕ್ಕೆ ಎಲ್ಲ ಮಾಡ್ತಿದ್ರು, ಈಗೂ ಮಾಡ್ತಾರೆ. ನಮ್ಮ ತಮ್ಮಗಳು ಹೆಂಡ್ರು ಎಲ್ಲ ಹಬ್ಬಕ್ಕೆ ಇರೋದ ಮಾಡ್ತಾರೆ ನೋಡಿ ವೀಕ್ಷಕರು.
ಈ ಥರ ಏನು ಮಾಡಬೇಕು, ವಡಿನ ಬಿಟ್ಕೋಬೇಕು. ಇಲ್ಲೇ ಅಂಗಡಿ ಒಳಗೆ ಮಾಡ್ತಾರಲ್ಲ ಹೋಟೆಲ್ ಗಿಟೆಲ್ನ್ಯಾಗ, ಆ ಥರದ್ದಲ್ಲ ಇದು. ಇದೊಂಥರ ಬೇರೆ. ಉದ್ದಿನ ವಡಿನ ಸ್ವಲ್ಪ ಡಿಫ್ರೆನ್ಸ್ ಬರ್ತೈತೆ ಅಷ್ಟೆ, ಆದ್ರೆ ಚಲೋ ಆಗ್ತಾವ. ನೋಡಿ ವೀಕ್ಷಕರೇ, ಈ ಥರ ಏನು ಮಾಡಬೇಕು, ವಡಿಯನ್ನು ಬಿಟ್ಕೋಬೇಕು. ಈ ಥರ ಕಳಿಸ್ಬೇಕು. ಬಿಡ್ತಾವ ಅವೆಲ್ಲ. ನೋಡಿ ವೀಕ್ಷಕರೇ, ಈ ಥರ ಅವನ್ನ ಹೊಳಿಸಿ ಹಾಕೋಬೇಕು. ನೋಡಿ ವೀಕ್ಷಕರೇ, ವಡಿ ರೆಡಿ ಆದವು. ನೋಡಿ ವೀಕ್ಷಕರೇ, ಈ ಥರ ವಡಿನ ಬೇಯಿಸ್ಬೇಕು. ಓಯ್ ಇಷ್ಟೇ ವಡಿ ಎಲ್ಲ ನೋಡ್ತಿದ್ರಿ, ಸಣ್ಣ ಮಾಡ್ತೀವಿ ಬರ್ರಿ. ಅಲ್ಲ ವಡಿನ ಇದೇ ರೋಟಿ ಮಾಡ್ತಾರೆ. ಅಲ್ಲ ಈ ಬಿಡ್ರಿ ಅಕ್ಕಿ ಮತ್ತೆ ಬೇಟೆ ಮಾಡ್ಕೊಡ್ತಾರೆ. ಯಾಕಂತ ಮಾಡಿ ಅವಾಗ ಮಾಡೋದಾಗಲ್ಲ ನಮ್ಗೆ. ಚೆಂದಾಗಿ ಇವನ್ನ ಈ ಥರ ಬೇಯಿಸ್ಬೇಕು. ಬೇಯಿಸಿ ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ವಡಿ ರೆಡಿ ಆಯ್ತು. ವಡಿಗಳು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.